ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರ್ಕಾರಿ ಪ್ರೆಪ್ ಝೋನ್. ತುಂಬ ದಿನ ಆದಮೇಲೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈಗ ರೀಸೆಂಟಾಗಿ ನನಗೆ ತುಂಬ ಕ್ವೆಶನ್ಸ್ ಬಂದಿದ್ದು ಅಂತ ಅಂದರೆ, ನೀವು ಕ್ವಾಂಟ್ಸ್ನ ಹೇಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಕ್ವಾಂಟ್ ಸಿಲೆಬಸ್ ಹೇಗೆ ಕಂಪ್ಲೀಟ್ ಮಾಡೋದು, ಪ್ರೀ ಪ್ಲಸ್ ಮೇನ್ಸ್ ಏನು ಸ್ಟ್ರಾಟಜಿನ ಯೂಸ್ ಮಾಡ್ತೀರಾ ಅಂತ. ನಿಮಗೆ ಎಲ್ಲ ಸಬ್ಜೆಕ್ಟಿಗೂ ಕಂಪೇರ್ ಮಾಡಿದ್ರೆ ಕ್ವಾಂಟ್ಸೇ ವ್ಯಾಸ್ಟ್ ಸಿಲೆಬಸ್ ಇರೋದು. ನೀವೇನಾದರೂ ಬ್ಯಾಂಕಿಂಗ್ ಜರ್ನಿಯಲ್ಲಿ ಬಿಗಿನರ್ ಆಗಿದ್ದರೆ, ಈಗ ಇನ್ನೂ ಜಸ್ಟ್ ಪ್ರೀನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನೋದಾದರೆ, ನೀವು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಅಂತ ಅಂದರೆ ಡೆಮೋ ಕ್ಲಾಸಸ್ನ ಅಟೆಂಡ್ ಮಾಡಿ ಯಾವ ಮೆಂಟರಿಂದ ನನಗೆ ಕ್ವಾಂಟ್ಸ್ನ ಕಲಿತ್ರೆ ಓಕೆ ತಲೆಗೆ ಹೋಗುತ್ತೆ ಅಂತ ಅದನ್ನ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಯಾವ ಪ್ಲ್ಯಾಟ್ಫಾರ್ಮಿಂದ ತೊಗೋಬೋದು ಅಂತ ಹೇಳಿದ್ದೀನಿ. ಎಸ್ ಆಫೀಸರ್ ಇದೆ, ಅನ್ಅಕಾಡೆಮಿ ಇದೆ, ಅಡ್ಡಾ ಇದೆ, ಅಥವಾ ಕೆರಿಯರ್ ಡಿಫೈನರ್ ಇದೆ. ಪರ್ಸ್ನಲಿ ನಾನು ಯಾವುದನ್ನು ಪ್ರಿಫರ್ ಮಾಡ್ತೀನಿ ಅಂತ ಅಂದರೆ ಕೆರಿಯರ್ ಡಿಫೈನರ್. ಬಿಕಾಸ್ ಕೌಶಿಕ್ ಸರ್ ಕ್ವಾಂಟ್ಸಿಗೆ ಎಕ್ಸ್ಪರ್ಟ್ ಇದ್ದಾರೆ. ತುಂಬ ಜನ ಆಸ್ಪಿರೆಂಟ್ಸು ಕೂಡ ಕೌಶಿಕ್ ಸರ್ ಹೆಸರನ್ನೇ ಹೇಳೋದನ್ನ ಕೇಳಿದ್ದೀನಿ. ಈ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ನಿಮಗೆ PDF ಇಂಗ್ಲೀಷಲ್ಲಿ ಪ್ರೊವೈಡ್ ಮಾಡ್ತಾರೆ. ಬಟ್ ಆದರೆ ಎಲ್ಲಾದರೂ ಹೇಳ್ಕೊಡ್ಬೇಕಾದ್ರೆ ಎಲ್ಲ ಹಿಂದಿನೇ ಯೂಸ್ ಮಾಡ್ತಾರೆ. ಕನ್ನಡದಲ್ಲಿ ಸಪ್ರೇಟಾಗಿ ಬ್ಯಾಂಕಿಂಗ್ ಎಕ್ಸಾಮ್ಗೆ ಅಂತ ಯಾರೂ ಅಷ್ಟು ವೆಲ್ ನೌನ್ ಆಗಿ ಆನ್ಲೈನಲ್ಲಿ ಎಜುಕೇಟರ್ಸ್ ಇಲ್ಲ. ಸೊ ನೀವೇ ಚೆಕ್ ಮಾಡಿ, ಸರ್ಚ್ ಮಾಡಿ, ನಿಮಗೆ ಯಾರು ಇಷ್ಟ ಆಗ್ತಾರೆ ಅವ್ರ ಹತ್ರ ಕ್ವಾಂಟ್ ಸೆಷನ್ನ ಪೇಯ್ಡ್ ಸೋರ್ಸ್ನ ತೊಗೊಳ್ಳೋದು ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ಇನ್ ಕೇಸ್ ನಿಮಗೆ ಪೇಯ್ಡ್ ಕೋರ್ಸಸ್ಗಳನ್ನ ತೊಗೊಳ್ಳಿಕ್ಕೆ ಆಗ್ತಿಲ್ಲ ಅಂತ ಅಂದರೆ, ಇವ್ರದೇ ಯೂಟ್ಯೂಬ್ ಚಾನಲ್ಗಳಲ್ಲಿ ಪ್ಲೇ ಲಿಸ್ಟಿಗೆ ಹೋದರೆ ನಿಮಗೆ ಎಲ್ಲ ಚಾಪ್ಟರ್ ವೈಸ್ ಕ್ವಾಂಟ್ ಸೆಷನ್ಸ್ಗಳು ಸಿಗುತ್ತೆ. ನಿಮಗೆ ಫ್ರೀ ಸೋರ್ಸಿಗೆ ಬೆಸ್ಟ್ ಅಂತ ಅಂದರೆ ಕೆರಿಯರ್ ಡಿಫೈನರ್ ಯೂಟ್ಯೂಬ್ ಚಾನಲಲ್ಲಿ ಪ್ಲೇ ಲಿಸ್ಟ್ ಇದೆ. ಅಲ್ಲಿ ಸಪ್ರೇಟಾಗಿ ಸ್ಪೀಡ್ ಮ್ಯಾಥ್ಸ್, ಅರ್ಥಮೆಟಿಕ್ಸ್ ಸೆಷನ್ ಆ್ಯಂಡ್ ಮೇನ್ಸ್ ಕ್ಲಾಸಸ್ ಎಲ್ಲ ಕೂಡ ಅವೈಲಬಲ್ ಇದೆ. ಆ ಪ್ಲೇ ಲಿಸ್ಟ್ ಪ್ರಕಾರ ನೀವು ಒಂದೊಂದು ವೀಡಿಯೋನ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದರೆ ಪ್ರಾಕ್ಟೀಸ್. ನೀವು ಎಷ್ಟೇ ವಿಡಿಯೋ ನೋಡಿದ್ರೂ ಕೂಡ ಕ್ವಾಂಟ್ಸ್ ನೀವೇ ಪ್ರಾಕ್ಟೀಸ್ ಮಾಡೋ ತನಕ ನಿಮಗೆ ಅದ್ರ ಮೇಲೆ ಗ್ರಿಪ್ ಬರಲ್ಲ. ನೀವು ವಿಡಿಯೋ ನೋಡಾದ್ಮೇಲೆ ಮತ್ತೆ ಆ PPTನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲೇ ಇರೋ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ. ಅದಾದಮೇಲೆ ಮತ್ತೆ ಬೇರೆ ಮಾರ್ಕ್ಸ್ ಅಥವಾ ಬೇರೆ PPTs ಅಥವಾ ರಿವಿಷನ್ ಶೀಟ್ಸ್ ಅಂತ ಪ್ರೊವೈಡ್ ಮಾಡ್ತಾರೆ. ಅದರಲ್ಲಿ ಆಲ್ಮೋಸ್ಟ್ 100 ಕ್ವಶನ್ಸ್ ಕೊಟ್ಟಿರ್ತಾರೆ. ಅದನ್ನು ಸಾಲ್ವ್ ಮಾಡಿದ್ರೆ ನಿಮಗೊಂದು ಆ ಲೆಸನ್ ಮೇಲೆ ಗ್ರಿಪ್ ಬರುತ್ತೆ. ಕಂಪಲ್ಸರಿ ಡೈಲಿ 50 ಕ್ವಶನ್ಸ್ ಆದರೂ ನೀವು ಕ್ವಾಂಟ್ಸಿಂದು ಸಾಲ್ವ್ ಮಾಡಲೇಬೇಕು ಆ್ಯಸ್ ಅ ಬಿಗಿನರ್. ಇದನ್ನು ಬಿಟ್ಟು ಕೂಡ ನೀವು ಕ್ವಾಂಟ್ಸ್ ಪ್ರಾಕ್ಟೀಸಲ್ಲಿ ಮೇಯ್ನಾಗಿ ಮಾಡಬೇಕಾಗಿರೋದು ಅಂತ ಅಂದರೆ ಸ್ಪೀಡ್ ಮ್ಯಾಥ್ಸ್ ಪ್ರಾಕ್ಟೀಸ್. ಇದನ್ನು ಮಾರ್ನಿಂಗ್ ಮಾಡಲೇಬೇಕು ಕಂಪಲ್ಸರಿ. ಇದ್ರ ಬಗ್ಗೆ ನಾನು ಓಲ್ಡ್ ವೀಡಿಯೋಸಲ್ಲಿ ಹೇಳಿದ್ದೀನಿ. ಇದಿಷ್ಟನ್ನು ಕೂಡ ಫಾಲೋ ಮಾಡ್ತಾ ಬನ್ನಿ. ಆ್ಯಂಡ್ ಇನ್ನೊಂದು, ಎಲ್ಲರೂ ಹೇಳ್ತಾರೆ ಪ್ರಿಲಿಮ್ಸಿಗೆ ಬೇರೆ ಮೇನ್ಸಿಗೆ ಬೇರೆ ಮೆಂಟರ್ಸ್ನ ಚೂಸ್ ಮಾಡಬೇಕು ಅಂತ. ಆ ಕಾನ್ಸೆಪ್ಟ್ ರಾಂಗ್. ಯಾರ ಹತ್ರ ಕಲಿತಾ ಇದ್ದೀರಾ ಅವ್ರ ಹತ್ರನೇ ಮೇನ್ಸ್ನ ಕೂಡ ಚೂಸ್ ಮಾಡಿ. ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಎಲ್ಲ ಥರದ್ದು ಫ್ರೀ ಪ್ರಾಕ್ಟೀಸ್ ಸೆಟ್ಸ್ನ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್ ಬಾಯ್.